ಸೊ ಫ್ರೆಂಡ್ಸ್, ಇವಾಗ ಟ್ಯಾಲಿನಲ್ಲಿ ನಾನು ಬಿಲ್ಲಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೊಡ್ತೀನಿ. ನಾವು ಲೆಡ್ಜರ್ ಬಗ್ಗೆ ಗೊತ್ತಾಯ್ತು ಫುಲ್ಲು. ಇವಾಗ ಡೈರೆಕ್ಟ್ ಬಿಲ್ಲಿಂಗ್ ಹೋಗೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ಏನು ಗೇಟ್ ವೇ ಆಫ್ ಟ್ಯಾಲಿನಲ್ಲಿ ಇದ್ದೇವೆ. ಇಲ್ಲಿಂದ ಕೆಳಗಡೆ ನೋಡಿ, ಈ ಥರ ಕೆಳಗಡೆ ಬಂದಾಗ ವೌಚರ್ ಅಂತ ಒಂದು ಆಪ್ಷನ್ ಇದೆ. ವೌಚರ್ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನಮಗೆ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ವೌಚರ್ ಅಂದರೆ, ಈ ಪೇಜಲ್ಲಿ ನಾವು ಏನನ್ನು ಎಂಟ್ರಿ ಮಾಡ್ಬೋದು ಅದೆಲ್ಲ ಇದರಲ್ಲಿ ಮಾಡ್ಬೋದಾಗಿರುತ್ತೆ. ನೀವು ರೈಟ್ ಸೈಡಲ್ಲಿ ನೋಡ್ಬೋದು, ರೈಟ್ ಸೈಡಲ್ಲಿ ಡೇಟ್ ಇದೆ, ಕಂಪನಿ ಅಂತ ಇದೆ, ಕಾಂಟ್ರಾ ಅಂತ ಇದೆ, ಪೇಮೆಂಟ್ ಅಂತ ಇದೆ, ರೆಸಿಪ್ಟ್ ಅಂತ ಇದೆ. ಈ ಥರ ಜನರಲ್, ಸೇಲ್ಸ್, ಪರ್ಚೇಸು, ಅದರ್ ವೌಚರ್ಸು, ಆಟೋಫಿಲ್, ಈ ಥರ ಏನೇನೋ ಇದು ಆಪ್ಷನ್ಸ್ ನಿಮಗೆ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ಏನಕ್ಕೆ ಈ ಆಪ್ಷನ್ಸ್ ಅಂದರೆ, ಈಗ ನೋಡಿ ಫಸ್ಟ್ ಪೇಮೆಂಟ್ ಅಂತ ಇದೆ, ಸರಿನಾ? ಸೊ ಪೇಮೆಂಟ್ ಮಾಡಬೇಕು ಅಂದರೆ ನಾವು ಈ ಪೇಮೆಂಟ್ ಆಪ್ಷನ್ನ ಯೂಸ್ ಮಾಡ್ತೇವೆ. ಅದೇ ನಾನು ಈಗ ರೆಸಿಪ್ಟ್ ಬೇಕು, ಈಗ ನಾನು ಫಸ್ಟ್ ನಿಮಗೆ ರೆಸಿಪ್ಟ್ ಹೇಳ್ಕೊಡ್ತೇನೆ. ಸೊ ರೆಸಿಪ್ಟ್ಗೆ ಹೋಗ್ಬೇಕು. ಈಗ ಇಲ್ಲಿ ನೋಡ್ರೆ ಪೇಮೆಂಟ್ ಅಂತ ಆಪ್ಷನ್ ಇದೆ, ನನಗೆ ಪೇಮೆಂಟ್ ಅಂತ ಆಪ್ಷನ್ ಇದೆ, ರೆಸಿಪ್ಟ್ಗೆ ಹೋಗ್ಬೇಕು. ಆವಾಗ ಇಲ್ಲಿ ನೋಡಿ ರೆಸಿಪ್ಟ್ ಅಂತ ಒಂದು ಆಪ್ಷನ್ ಇದೆ, ಕಾಣಿಸ್ತಾ ಇದೆ ಅಲ್ವಾ ರೈಟ್ ಸೈಡಲ್ಲಿ. ಸೊ ಇಲ್ಲಿ ಅದಕ್ಕೆ ಶಾರ್ಟ್ಕಟ್ F6 ಅಂತಲೂ ಇದೆ. ನೀವು ಕೀಬೋರ್ಡ್ನಲ್ಲಿ F6 ಆದರೂ ಕ್ಲಿಕ್ ಕೊಡ್ಬೋದು ಶಾರ್ಟ್ಕಟ್, ಇಲ್ಲಾಂದರೆ ಮೌಸ್ನ ತೊಗೊಂಡ್ಬಂದ್ಬಿಟ್ಟು ರೆಸಿಪ್ಟ್ ಮೇಲೆ ಆದರೂ ಇಡ್ಬೋದು. ಈ ಥರ ರೆಸಿಪ್ಟ್ ಮೇಲೆ ಕ್ಲಿಕ್ ಕೊಡಿ. ಆವಾಗ ನೋಡಿ ರೆಸಿಪ್ಟ್ ಸೆಲೆಕ್ಟ್ ಆಗಿದೆ, ನಿಮಗೆ ಮೇಲ್ಗಡೆ ರೆಸಿಪ್ಟ್ ಅಂತ ಬಂದಿದೆ, ಸರಿನಾ? ಸೊ ಈ ಥರ ಬಂದಿದೆ. ಇವಾಗ ರೆಸಿಪ್ಟ್ನ ನಾವು ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ ಟ್ಯಾಲಿನಲ್ಲಿ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್, ಅದಕ್ಕೆ ನಾನು ಲೆಡ್ಜರ್ ಹೇಳ್ಕೊಟ್ಟಿದ್ದೆ ಲಾಸ್ಟ್ ಟೈಮಲ್ಲಿ. ಅದು ಗೊತ್ತಿದ್ರೆ ಇಲ್ಲಿ ಮಾಡೋಕ್ಕಾಗೋದು, ಇಲ್ಲಾಂದರೆ ಆಗೋದಿಲ್ಲ. ಅಲ್ಲಿ ಲೆಡ್ಜರ್ ಕ್ರಿಯೇಟ್ ಆಗಿದ್ರೆ ಇಲ್ಲಿ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಸೊ ಫ್ರೆಂಡ್ಸ್, ಇವಾಗ ಈ ಥರ ಬಂತು. ಸ್ಟಾರ್ಟಿಂಗ್ ಟ್ಯಾಲಿ ಓಪನ್ ಆದಾಗ ನನ್ನ ಪೇಜು ಈ ಥರ ಇರುತ್ತೆ. ಬಟ್ ಇಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಚೇಂಜಸ್ ಅಂದರೆ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಏನೋ ಅಕೌಂಟ್ ಅಂತ ಇದೆ. ಸೊ ಸುಮ್ಮನೆ ನಾರ್ಮಲಾಗಿ ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟಾಗ ಏನೋ ಆಕ್ಸಿಸ್ ಬ್ಯಾಂಕ್ OCC ಅಕೌಂಟ್ ಬಂತು. ಇಲ್ಲಿ ಏನೋ ಒಂಥರ ಬಾಕ್ಸ್ ಬಂದಿದೆ, ಈ ಥರ ಬಂದಿದೆ. ಸೊ ಈಗ ನಾನು ಬ್ಯಾಕ್ ಸ್ಪೇಸ್ ಕೊಡ್ತೀನಿ, ಬ್ಯಾಕು ಇಲ್ಲ ಎಸ್ಕೇಪ್ ಅಂತ ಕೊಟ್ಟರೆ ಹಿಂದೆ ಬರುತ್ತೆ, ಗೊತ್ತಲ್ವ? ಎಸ್ಕೇಪ್. ಸೊ ಮತ್ತೆ ವೌಚರ್ಸ್ಗೆ ಹೋಗ್ತೀನಿ. ವೌಚರ್ಸ್ಗೆ ಹೋದಾಗ ನೋಡಿ ರೆಸಿಪ್ಟಲ್ಲೇ ಇದೆ. ರೆಸಿಪ್ಟ್, ನಾನೀಗ ರೆಸಿಪ್ಟ್ ಮಾಡ್ತಾರೆ, ರೆಸಿಪ್ಟಲ್ಲಿದೆ. ನಿಮ್ಮ ಹತ್ರ ಬಂದಿಲ್ಲ ಅಂತ ಇಲ್ಲಿ ಕ್ಲಿಕ್ ಕೊಡಿ ಹೇಳಿದರೆ. ಇವಾಗ ಈ ಥರ ಅಕೌಂಟ್ ಅಂತ ಇದೆಯಲ್ವಾ? ಸೊ ಇಲ್ಲಿ ನನಗೆ ಈ ಥರ ಅಕೌಂಟ್ ಅಂತ ಬರಬಾರ್ದು, ಅದನ್ನು ಚೇಂಜ್ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ನೋಡ್ಬೋದು ಅದೇ ರೇಟ್ ಸೈಡಲ್ಲಿ ಚೇಂಜ್ ಮೋಡ್ ಅಂತ ಒಂದು ನಿಮಗೆ ಆಪ್ಷನ್ ಇದೆ, ಚೇಂಜ್ ಮೋಡ್. ಅದ್ರ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನಿಮಗೆ ಈ ರೀತಿ ಬಂದಿದೆ, ಡಬಲ್ ಎಂಟ್ರಿ, ಸಿಂಗಲ್ ಎಂಟ್ರಿ ಅಂತ ಬಂದಿದೆ ಅಲ್ವಾ? ಸೊ ಈಗ ನಾನು ಡಬಲ್ ಎಂಟ್ರಿ ಅಂತ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಬಿಟ್ಟು ಎಂಟರ್ ಅಂತ ಕೊಟ್ಟೆ. ನೋಡಿ ಇಲ್ಲಿ ಅಕೌಂಟ್ ಅಂತ ಇತ್ತು, ಹೋಗ್ಬಿಡ್ತು. ಗೊತ್ತಾಗ್ತಿದ್ದೀವ? ಅಕೌಂಟ್ ಅಂತ ಇತ್ತು, ಹೋಗ್ಬಿಟ್ಟು ಅದು ಇದಾಯಿತು. ಸೊ ಇಲ್ಲಿ CR ಮತ್ತು DR ಅಂತ ಬಂದಿದೆ ನಿಮಗೆ ಆಪ್ಷನ್, CR ಮತ್ತು DR ಅಂತ. ಓಕೆ, ನಮಗೆ ಈ ಥರ CR DR ಅಂತಲೇ ಬರಬೇಕು. ಇನ್ ಕೇಸ್ ಏನಾದರೂ ನಿಮ್ಮದಲ್ಲಿ ಬೈ 2 ಅಂತ ಬಂದಿದ್ರೆ, ಅಂದರೆ ಮೇಲ್ಗಡೆ ಬೈ ಅಂತ ಇರುತ್ತೆ, ಕೆಳಗಡೆ 2 ಅಂತ ಇರುತ್ತೆ. ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಕಾನ್ಫಿಗರ್ ಅಂತ ಇರುತ್ತೆ ಇಲ್ಲಿ. ಓಕೆ, ನಿಮಗೆ ಈ ಥರ ಎಸ್ಕೇಪ್ ಅಂತ ಕೊಡ್ತೀನಿ. ಇರಿ ಮತ್ತೆ ತೋರಿಸ್ಕೊಡ್ತೀನಿ ನಿಮಗೆ. ರೆಸಿಪ್ಟ್ನಲ್ಲಿ ಓಕೆ, ಈಗ ಹೊಸ ವರ್ಷನ ಡೈರೆಕ್ಟ್ CR ಅಂತ ಬರ್ತದೆ, ಹಳೆ ವರ್ಷನಲ್ಲಿ ಬರ್ತಾ ಇದೆಯಲ್ಲ. ಓಕೆ, ಇವಾಗ ಏನಾದರೂ ಬೈ 2 ಅಂತ ಬಂದರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಕಾನ್ಫಿಗರೇಷನ್ ಅಂತ ಇದೆ, ಇಲ್ಲಿ ಯೂಸ್ ಇದನ್ನ ಚೇಂಜ್ ಮಾಡಬೇಕು. ಅಂದರೆ ನಿಮ್ಮದು ನೋ ಅಂತ ಇರುತ್ತೆ, ನಾರ್ಮಲ್ ಆಗಿ ನೋ ಅಂತಲೇ ಇರುತ್ತೆ ಇಲ್ಲಿ. ಸೊ ಓಕೆ, ಇದನ್ನು ಸೇವ್ ಮಾಡಿಬಿಡ್ತೀನಿ, ಯಾವ ಥರ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಈ ಥರ ಇರುತ್ತೆ ನೋಡಿ. ಫಸ್ಟ್ ಟೈಮ್ ನೀವು ಓಪನ್ ಮಾಡಿದಾಗ ಟ್ಯಾಲಿ ಹೆಂಗಿರುತ್ತೆ ಅಂತ. ಓಕೆ, ಒಂದು ನಿಮಿಷ. ಸರಿ, ಫಸ್ಟ್ ಟೈಮ್ ಓಪನ್ ಮಾಡ್ತೀರಾ, ವೌಚರ್ಸ್ ಹೋಗ್ತೀರಾ. ವೌಚರ್ಸ್ಗೆ ಹೋದಾಗ ನಿಮಗೆ ಫಸ್ಟ್ ಪೇಮೆಂಟಲ್ಲಿರುತ್ತೆ. ಪೇಮೆಂಟಿಂದ ರೆಸಿಪ್ಟ್ ಬರ್ತೀರಾ. ಯಾಕಂದ್ರೆ ನಾನು ರೆಸಿಪ್ಟಿಗೆ ರೆಸಿಪ್ಟನ್ನ ಬಿಲ್ ಮಾಡ್ತೀನಿ, ಅದಕ್ಕೆ ರೆಸಿಪ್ಟ್ ಮೇಲೆ ಕ್ಲಿಕ್ ಕೊಡ್ತೀರಾ. ಕ್ಲಿಕ್ ಕೊಟ್ಟಾಗ ಈ ಥರ ಇರುತ್ತೆ. ಸೊ ಇದರ ಮೇಲೆ ಅಕೌಂಟ್ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ ಆಲ್ರೆಡಿ. ಚೇಂಜ್ ಮೋಡ್ ಅಂತ ಇದೆ, ಚೇಂಜ್ ಮೋಡ್ ಮೇಲೆ ಕ್ಲಿಕ್ ಕೊಡ್ತೀರಾ. ಕ್ಲಿಕ್ ಕೊಟ್ಬಿಟ್ಟು ಏನು ಸಿಂಗಲ್ ಎಂಟ್ರಿ ಅಂತ ಇದೆ, ಇದನ್ನು ತೊಗೊಂಡೋಗಿ ಡಬಲ್ ಎಂಟ್ರಿ ಅಂತ ಮಾಡ್ತೀರಾ. ಡಬಲ್ ಎಂಟ್ರಿ ಅಂತ ಮಾಡಿದಾಗ ನಮಗೆ ಇದು ಹೋಗ್ಬಿಡುತ್ತೆ, ಮೇಲೆ ಅಕೌಂಟ್ ಅಂತ ಇರೋದು ಹೋಗುತ್ತೆ. ನಿಮಗೆ ಈ ಥರ ಆಪ್ಷನ್ ಇರುತ್ತೆ, ಟು ಬೈ ಅಂತ ನಿಮಗೆ ಆಪ್ಷನ್ ಇರುತ್ತೆ. ಸೊ ನನಗೆ ಇಲ್ಲಿ CR DR ಅಂತ ಬೇಕು, ಯಾಕಂದರೆ ನಾವು ಬ್ಯಾಂಕ್ ಅಕೌಂಟ್ ಎಲ್ಲ ನಾರ್ಮಲಾಗೆ ಯೂಸ್ ಮಾಡೋದು. CR ಮತ್ತು DR ನಿಮಗೆ ಗೊತ್ತಲ್ವಾ, ಕ್ರೆಡಿಟು ಡೆಬಿಟೇ ಯೂಸ್ ಮಾಡೋದು. ನನಗೆ ಆಪ್ಷನ್ ಎಲ್ಲ ಟು ಬೈ ಅಂತ ಇದೆ. ಸೊ ಕಾನ್ಫಿಗರ್ ಹೋಗ್ತೀನಿ. ಕಾನ್ಫಿಗರ್ ಹೋದಾಗ ಫಸ್ಟ್ ಆಪ್ಷನ್ ನೋಡಿ, ನಿಮಗೆ ಈ ಥರ ಯೂಸ್ CR DR ಇನ್ಸ್ಟೆಡ್ ಆಫ್ ಟು ಬೈ ಡ್ಯೂರಿಂಗ್ ಈಚ್ ವೌಚರ್ ಎಂಟ್ರಿ ಅಂತ ಇದೆ.
ಸೊ ಹೌದು, ನನಗೆ CRDR ಬೇಕು, ವೈ ಅಂತ ಕೊಡ್ತೀನಿ. ವೈ ಅಂತ ಕೊಟ್ಬಿಟ್ಟು ಎಂಟರ್ ಕೊಡ್ತೀನಿ. ಇವಾಗ ನನಗೆ CRDR ಆಯಿತು. ಬಟ್ ಇಲ್ಲಿ ನನಗೆ ನೋಡಿ ಸಿ ಆರ್ 3 ಸತಿ ಬಂದಿದೆ. CRDR ನನಗೆ ಒಂದೇ ಸತಿ ಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದ್ಸತಿ ಹಿಂದಕ್ಕೆ ಹೋಗ್ಬಿಟ್ಟು ಮುಂದೆ ಬರ್ತೀನಿ. ಅಂದರೆ ಎಸ್ಕೇಪ್ ಅಂತ ಕೊಟ್ಟರೆ ಕ್ವಿಟ್ ಮಾಡ್ಬೇಕಂತ ಕೇಳ್ತದೆ, ಎಸ್ ಅಂತ ಕೊಡಿ. ವೈ ಅಂತ ಕೊಟ್ಟರೆ ಕ್ವಿಟ್ ಆಗುತ್ತೆ. ಈಗ ಹಿಂದೆ ಅಂದರೆ ಒಂದು ಪೇಜ್ ಹಿಂದೆ ಬಂದಿದ್ದೀನಿ. ಮತ್ತೆ ವಾಚಸ್ಗೆ ಹೋಗ್ತೀನಿ. ವಾಚಸ್ಗೆ ಹೋಗಿ ರೆಸಿಪ್ಟ್ ಬಂದಾಗ ನೋಡಿ CR ಒಂದಾಯಿತು ಅಲ್ವಾ. ಸೊ ಇವಾಗ ನಾವು ಬಿಲ್ಲಿಂಗಲ್ಲಿ ಬಂದಿದ್ದೀವಿ. ಫಸ್ಟ್ ಬಿಲ್ಲಿಂಗ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ, ಸರಿನಾ ಫ್ರೆಂಡ್ಸ್? ಫಸ್ಟ್ ಬಿಲ್ಲಿಂಗ್ ಇಲ್ಲಿ ಇವಾಗ ಏನಾಗುತ್ತೆ, ರೆಸಿಪ್ಟ್ ನಾನು ಮಾಡ್ತಾ ಇದ್ದೀನಿ. ನೀವು ರೈಟ್ ಸೈಡಲ್ಲಿ ನೋಡ್ಬೋದು. ರೈಟ್ ಸೈಡಲ್ಲಿ ನಿಮಗೆ ಲಿಸ್ಟ್ ಆಫ್ ಲೆಡ್ಜರ್ಸ್ ಅಕೌಂಟ್ ಅಂತ ಬಂದಿದೆ ಅಲ್ವಾ. ಇಲ್ಲಿ ನಿಮ್ಗೆ ನೋಡಿ ಕ್ರಿಯೇಟ್ ಅಂತಾನೆ ಒಂದು ಹೊಸ ಆಪ್ಷನ್ಸ್ ಇದೆ. ಅದು ಹಳೇ ಸಾಫ್ಟ್ವೇರ್ ಯೂಸ್ ಮಾಡ್ತಿದ್ದಾರೆ, ಕ್ರಿಯೇಟ್ ಅಂತ ಆಪ್ಷನ್ ಇರ್ತಾ ಇದ್ದಿಲ್ಲ. ಇವಾಗ ಇಲ್ಲಿ ಕ್ರಿಯೇಟ್ ಅಂತ ಒಂದು ಸೇರಿಸಿದ್ದಾರೆ. ಸೊ ಕ್ರಿಯೇಟ್ ಅಂತ ಇದೆ. ಕ್ರಿಯೇಟ್ ಮಾಡೋಂಗಿದ್ರೆ ಮಾಡ್ಕೊಬೋದು. ಅದ್ರ ಜೊತೆಗೆ ಇಲ್ಲಿ ನೋಡಿ ABC ರಿಟೇಲರ್, ಅಡ್ವಾನ್ಸ್ ಪೇ ಟು ಸಪ್ಲೈಯರ್, ಬ್ಯಾಂಕ್ ಇಂಟ್ರೆಸ್ಟ್ ರಿಸೀವ್ಡ್, ಬೆಂಗಳೂರು, CGST, ಕಮರ್ಷಿಯಲ್ ವೆಹಿಕಲ್, ಕಂಪ್ಯೂಟರ್ಸ್, ಡೆಲ್ಲಿ ಬ್ರಾಂಚ್, ಫ್ಯಾಕ್ಟ್ರಿ, ಎಲೆಕ್ಟ್ರಿಸಿಟಿ, ಇದೆಲ್ಲ ಏನು ನಿಮ್ದ್ರಲ್ಲಿ ತೋರಿಸ್ತೇನೆ ಇರ್ಬೋದು. ಓಕೆ, ಇದೆಲ್ಲ ಈ ಥರ ಇದೆ ನೋಡಿ. ಪ್ರಶಾಂತ್ ಕ್ಯಾಪಿಟಲ್ ಅಂತಾನೂ ಇದೆ. ಇದೆಲ್ಲ ನಾನು ಲೆಡ್ಜರ್ ಮಾಡಿದ್ವಿ ಗೊತ್ತಾ. ಲಾಸ್ಟ್ ಕ್ಲಾಸಲ್ಲಿ ಲೆಡ್ಜರ್ ಕೈಯಲ್ಲಿ ಹೇಳ್ದೆ ಹಿಂಗೆ ಮಾಡಬೇಕು ಅಂತ. ಇದು ಕ್ಯೂಸ್ ಅಂತ. ಅದಕ್ಕಿಂತ ಹಿಂದೆ ಪಾರ್ಟ್ನಲ್ಲಿ ನಾನು ಪ್ರತಿಯೊಂದಕ್ಕೂ ಸ್ಟಾರ್ಟಿಂಗಲ್ಲಿ ಎರಡೆರಡು ಲೆಡ್ಜರ್ ಕ್ರಿಯೇಟ್ ಮಾಡ್ಕೊಂಡು ಬಂದೆ. ಅದಾದ್ಮೇಲೆ ಸಿಂಗಲ್ ಲೆಡ್ಜರ್ ಕ್ರಿಯೇಟ್ ಮಾಡಿದೆ. ಸೊ ಅದೆಲ್ಲ ಸ್ಟೋರ್ ಆಗಿದೆ ಇದು. ಸೊ ಅದೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ಸ್ಟೋರ್ ಆಗಿದೆ. ಅದೇ ಲೆಡ್ಜರ್ ಇನ್ಫಾರ್ಮೇಷನ್ ಇದು. ಓಕೆ, ನಿಮ್ಮ ಹತ್ರ ಏನಾದರೂ ಇಲ್ಲಿ ಏನು ತೋರಿಸ್ತಾ ಇಲ್ಲ ಅಂದ್ರೂ ನೋ ವರೀಸ್, ನಾವು ಹೊಸದಾಗಿ ಕ್ರಿಯೇಟ್ ಮಾಡ್ಕೊಬೋದು. ಓಕೆ, ಇವಾಗ CR ಅಂತ ಕೇಳ್ತಾ ಇದೆ. ಈಗ ನಾನು ಫಸ್ಟ್ ರೆಸಿಪ್ಟ್ ಏನು ನಾನು ಟ್ರೈ ಮಾಡ್ತೀನಿ ಅಂದರೆ, ಈಗ ಒಬ್ಬ ವ್ಯಕ್ತಿ, ಕಂಪನಿ ಇದೆ, ಕಂಪನಿ ನೇಮು ಗೊತ್ತಲ್ವ ನಿಮಗೆ, ಪ್ರಶಿ ಕಂಪನಿ ಅಂತ ಇದೆ ನೋಡಿ. ಇಲ್ಲಿ ತೋರಿಸದೆ ಪ್ರಶಿ ಕಂಪನಿ ಅಂತ ಇದೆ. ಪ್ರಶಿ ಕಂಪನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಯಾರಾದರೂ ಪರ್ಸ್ನಲ್, ಈಗ ನಮ್ಮಂಥವ್ರು ಸಿಂಗಲ್ ಆಗಿ ಓನರ್ಶಿಪ್ ಇದ್ದರೆ ಆ ವ್ಯಕ್ತಿ ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ರೆ ಅಲ್ವಾ ಕಂಪನಿ ಓಪನ್ ಆಗೋದು. ಅವ್ರ ಪರ್ಸನಲ್ ಮನಿನ ನಿಮ್ಮ ಕಂಪನಿಗೆ ಹಾಕ್ತೀರಾ, ಅವಾಗ ಕಂಪನಿ ಆಗೋದು. ಅದೇ 3-4 ಜನ ಸೇರಿ ಸ್ವಲ್ಪ ದುಡ್ಡು ತಗೊಂತೀರಾ, ಕಂಪನಿಗೆ ಹಾಕ್ತೀರಾ, ಅವಾಗಲೇ ಕಂಪನಿ ಸ್ಟಾರ್ಟ್ ಆಗೋದು. ಸೊ ಈಗ ನಾನು ಸಿಂಗಲ್ ಒಬ್ಬನೇ ವ್ಯಕ್ತಿ ಇದು ಕಂಪನಿ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಇದು CR ಅಲ್ಲಿ ಏನು ಬರುತ್ತೆ ಅಂದರೆ, ನಾನೀಗ ಹೇಳ್ತೇನೆ. CR ಅಂದರೆ ಒಬ್ಬ ಆ ವ್ಯಕ್ತಿಯ ಹೆಸರು. ನಾನಿವಾಗ ಯಾಕೆ ರೆಸಿಪ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಈಗ ನಾನು ಬಂದು ಕಂಪನಿನಲ್ಲಿ ಕ್ಯಾಪಿಟಲ್, ಅದನ್ನು ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಬಿಸ್ನೆಸ್ ಮಾಡೋಕ್ಕೆ ಇಷ್ಟು ದುಡ್ಡು, ಒಂದು ಬಿಸ್ನೆಸ್ ಮಾಡೋದಕ್ಕೆ ನಾನು 10 ಲಕ್ಷ ನನ್ನ ಬಿಸ್ನೆಸ್ಗೆ ಹಾಕ್ತಾ ಇದ್ದೀನಿ ಅಂದ್ಕೊಳ್ಳಿ. ಅದು ಕ್ಯಾಪಿಟಲಲ್ಲಿ ಬರುತ್ತೆ, ಕ್ಯಾಪಿಟಲಲ್ಲಿ. ಸೊ ಅದನ್ನು ನಾನು ಟೈಪ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಪ್ರತಿಯೊಂದು ಮತ್ತೆ ಹೊಸದಾಗಿ ಟೈಪ್ ಮಾಡ್ತೀನಿ. ಇಲ್ಲಿರೋದು ತೊಗೊಳೋದಿಲ್ಲ, ಇಲ್ಲಿರೋದು ಏನೇ ಇದ್ರು ತೊಗೊಳಲ್ಲ. ತೊಗೊಳೋಗಿದ್ರೆ ನೀವು ತೊಗೊಬೋದು, ನೋ ಪ್ರಾಬ್ಲಮ್. ಯಾಕೆ ನಿಮ್ಗೆ ಗೊತ್ತಾಗಲಿ ಅಂತ ಅಷ್ಟು ಕ್ರಿಯೇಟ್ ಮಾಡಿದ್ದು, ಆವಾಗಲೇ ಗೊತ್ತಾಗೋದು. ಯಾಕಂದರೆ ನಾವು ಆನ್ಲೈನಲ್ಲಿ ಇದ್ದೀವಿ. ಅದೇ ಪಕ್ಕದಲ್ಲಿದ್ರೆ ನಿಮ್ಗೆ ಡೌಟ್ ಬರುತ್ತೆ, ಇದಕ್ಕಂದ್ರೆ ಏನು ಇದಕ್ಕಂದ್ರೆ ಏನೋ ಕೇಳ್ಬೋದು. ಬಟ್ ಇಲ್ಲಿ ಕೇಳೋಕ್ಕಾಗಲ್ಲ. ಸೊ ಅದಕ್ಕೆ ಪ್ರತಿಯೊಂದು ಒಂದೊಂದು ಎಕ್ಸಾಂಪಲ್ ಕ್ರಿಯೇಟ್ ಮಾಡಿದ್ದು. ಇವಾಗ ನಿಮಗೆ ಬೇಕಂದ್ರೂ ಡೈರೆಕ್ಟಾಗಿ ಹಾಕೊಬೋದು, ಏನೋ ಪ್ರಾಬ್ಲಮ್ ಇಲ್ಲ. ಈ ಥರ ನೋಡಿ, ರಾಜೇಶ್ ಕ್ಯಾಪಿಟಲ್ ಅಂತ ಬರ್ಕೊಂಡಿದ್ದೀನಿ. ಅಂದರೆ ಯಾಕೆ ಕ್ಯಾಪಿಟಲ್ ಅಂತ ಬರ್ತಿದ್ದೀನಿ ಅಂದರೆ, ಕ್ಯಾಪಿಟಲ್ ಅಕೌಂಟ್ ಅದು ಲೆಡ್ಜರ್ ಕ್ರಿಯೇಟ್ ಮಾಡಿದಾಗ ಕ್ಯಾಪಿಟಲ್ ಅಕೌಂಟಲ್ಲಿ ಇರೋದನ್ನ ಕ್ಯಾಪಿಟಲ್ ಅಂತ ಇದೆ. ಸೊ ನಾನು ಈಸಿಯಾಗೆ ಯಾವ್ದು ಕ್ಯಾಪಿಟಲ್ ಅಕೌಂಟು, ಯಾವುದು ಬ್ಯಾಂಕ್ ಅಕೌಂಟು ಅದೆಲ್ಲ ಗೊತ್ತಾಗಬೇಕು. ನೋಡಿ, ಪ್ರಶಾಂತ್ ಕ್ಯಾಪಿಟಲ್ ಅಂತಾನೂ ಇದೆ. ಸೊ ಈ ರೀತಿ ಕ್ಯಾಪಿಟಲ್ ಅಕೌಂಟ್ ಇದೆ. ನೀವು ಬೇಕಾದ್ರೆ ಡೈರೆಕ್ಟಾಗಿ ಹಿಂಗೆ ಕ್ಲಿಕ್ ಕೊಟ್ಬಿಟ್ಟು ನೀವು ಟೈಪ್ ಮಾಡಿಬಿಡ್ಬೋದು, ಸರಿನಾ, ಇಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ. ಬಟ್ ನಾನು ಎಸ್ಕೇಪ್ ಫ್ರೆಶ್ ಆಗಿ ಮಾಡೋಣ. ಯಾಕಂದ್ರೆ ನಿಮಗೆ ಫುಲ್ಲು ನೀಟಾಗಿ ಅರ್ಥ ಆಗಬೇಕು. ಅದಕ್ಕೋಸ್ಕರ ನೀಟಾಗೆ ಮಾಡೋಣ, ಹೊಸ್ದಾಗಿ ಮಾಡೋಣ. ಏನು ಟೈಮ್ ಹೋಗುತ್ತೆ, ನೀವು ಕಲ್ತಂಗೂ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಹೋಗುತ್ತೆ. ಸೊ ಇವಾಗ ಏನು ಈ ಥರ CR ಅಂತ ಬಂದಾಗ ಕ್ರಿಯೇಟ್ ಅಂತ ಇದೆ. ಕ್ರಿಯೇಟ್ ಮೇಲೆ ಕ್ಲಿಕ್ ಕೊಡ್ತೀನಿ ಅಂದ್ಕೊಳ್ಳಿ. ಕ್ರಿಯೇಟ್ ಅಂತ ಕ್ಲಿಕ್ ಕೊಟ್ಟಾಗ ನೋಡಿ ಲೆಡ್ಜರ್ಗೆ ಹೋಗುತ್ತೆ. ಲೆಡ್ಜರ್ ಕ್ರಿಯೇಷನ್, ಡೈರೆಕ್ಟ್ ಲೆಡ್ಜರ್ ಕ್ರಿಯೇಷನ್. ಓಕೆ, ಇದು ಒಂದು ಆಪ್ಷನ್. ನಾನೀಗ ಮತ್ತೆ ಎಸ್ಕೇಪ್ ಅಂತ ಕೊಡ್ತೀನಿ. ಇನ್ನು ಕೆಲವು ಹಳೇ ಇದರಲ್ಲಿ ಅಂದರೆ ಹಿಂದಿನ ವರ್ಷನ್, ಇವಾಗ ನಾವು ಯೂಸ್ ಮಾಡ್ತಾ ಇರೋದು 7.1 ಅನ್ಸುತ್ತೆ. ಇನ್ನು ಹಿಂದಿನ ವರ್ಷನಲ್ಲಿ ಈ ಥರ ಕ್ರಿಯೇಟ್ ಅನ್ನೋ ಆಪ್ಷನ್ ಇಲ್ಲ, ಇನ್ನು ಕೆಲವು ಹಳೆ ವರ್ಷನಲ್ಲಿ ಇಲ್ಲ. ಸೊ ಅವಾಗ ನಾವು ಏನು ಮಾಡ್ಬೋದು ಅಂದರೆ, ಇಲ್ಲಿಂದ ಡೈರೆಕ್ಟಾಗಿ ಶಾರ್ಟ್ಕಟ್ ಇದೆ. ಶಾರ್ಟ್ಕಟ್ ಏನಂದರೆ ಆಲ್ಟ್ ಇಟ್ಕೊಂಡು ಸಿ. ಓಕೆ, ಅರ್ಥ ಆಯ್ತಾ? ನಿಮ್ಗೆ ಏನಾದರೂ ಈ ಥರ ಕ್ರಿಯೇಟ್ ಅಂತ ನಿಮಗೆ ಆಪ್ಷನ್ ತೋರಿಸ್ತಾ ಇಲ್ಲ ಅಂದರೆ, ಆಲ್ಟ್ ನಿಮ್ಮ ಕೀಬೋರ್ಡಲ್ಲಿ ಆಲ್ಟ್ ಇದೆಯಲ್ಲ, ಆಲ್ಟ್ ಬಟನ್ ಹಂಗೆ ಪ್ರೆಸ್ ಮಾಡಿ
ಪ್ರೆಸ್ ಮಾಡಿ ಸಿ ಅಂತ ಪ್ರೆಸ್ ಮಾಡಿ, ಅವಾಗ ಲೆಡ್ಜರ್ ಕ್ರಿಯೇಷನಲ್ಲಿ ಬರುತ್ತೆ. ಗೊತ್ತಾಯ್ತಾ? ಎಸ್ಕೇಪ್ ಅಂತ ಕೊಟ್ಟೆ. ಸೊ ನಿಮ್ಗೆ ಗೊತ್ತಾಯ್ತು, ಶಾರ್ಟ್ಕಟ್ ಗೊತ್ತಾಯ್ತು, ಆಲ್ಟ್ ಸಿ ಲೆಡ್ಜರ್ ಕ್ರಿಯೇಷನ್ ಮಾಡೋಕ್ಕೆ. ಸೊ ಇವಾಗ ಎಸ್ಕೇಪ್ ಕೊಟ್ಟೆ. ಸಿ ಆರ್ನಲ್ಲಿದ್ದೀವಿ, ಸಿ ಆರ್ನಲ್ಲಿ ಆಲ್ಟ್ ಸಿ ಅಂತ ಕೊಡ್ತೀನಿ. ಕೊಟ್ಟಾಗ ಲೆಡ್ಜರ್ ಕ್ರಿಯೇಷನ್ ಸೆಕೆಂಡರಿ ಅಂತ ಬರುತ್ತೆ. ನೀವು ಅಲ್ಲಿ ಲೆಡ್ಜರ್ ಕ್ರಿಯೇಷನ್ ಮಾಡಿದಾಗ ಬರೀ ಲೆಡ್ಜರ್ ಕ್ರಿಯೇಷನ್ ಅಂತ ಬರ್ತಾ ಇತ್ತು, ಇಲ್ಲಿ ಲೆಡ್ಜರ್ ಕ್ರಿಯೇಷನ್ ಸೆಕೆಂಡರಿ ಅಂತ ಬರ್ತದೆ. ಯಾಕಂದರೆ ನಾವು ಡೈರೆಕ್ಟ್ ಲೆಡ್ಜರಲ್ಲಿ ಇಲ್ಲ, ಸೆಕೆಂಡರಿನಲ್ಲಿ ಇದ್ದೀವಿ, ಅದಕ್ಕೆ ಹಂಗೆ ಬರ್ತದೆ. ಇವಾಗ ನಾನು ಜಸ್ಟ್ ಯಾವುದೋ ಒಂದು ಕ್ರಿಯೇಟ್ ಮಾಡ್ತೀನಿ. ರೋಹನ್ ಕ್ಯಾಪಿಟಲ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿದೆ. ಎಂಟರ್ ಕೊಡ್ತೀನಿ. ಅಂಡರ್ ಕ್ಯಾಪಿಟಲ್ ಅಕೌಂಟಲ್ಲೇ ಬರುತ್ತೆ. ಓಕೆ. ಸೊ ಇನ್ಫಾರ್ಮೇಷನ್ ನೀವು ಟೈಪ್ ಮಾಡೋಂಗಿದ್ರೆ ಮಾಡ್ಬೋದು, ನೇಮು ಅಡ್ರೆಸ್ಸು ಎಲ್ಲ ಟೈಪ್ ಮಾಡೋಂಗಿದ್ರೆ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಪ್ರಸ್ತುತ ಯಾವುದು ಟೈಪ್ ಮಾಡೋಕ್ಕೆ ಹೋಗಲ್ಲ. ಎಂಟರ್ ಅಂತ ಕೊಡ್ತೀನಿ, ಸರಿನಾ? ಆಮೇಲೆ ಇನ್ನೊಂದು ಇಲ್ಲಿ ನೀವು ಇಂಪಾರ್ಟೆಂಟಾಗಿ ಒಂದು ತಿಳ್ಕೊಬೇಕು. ನೋಡಿ, ಇಲ್ಲಿ ಯಾವುದೋ ನಿಮಗೆ ಆಪ್ಷನ್ ತೋರಿಸ್ತಾ ಇಲ್ಲ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರುತ್ತೆ. ನೀವು ಲೆಡ್ಜರ್ ಕ್ರಿಯೇಟ್ ಮಾಡಿದಾಗ ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರುತ್ತೆ, ಗೊತ್ತಲ್ವಾ? ಇದರಲ್ಲಿ ನಿಮಗೆ ಓಪನಿಂಗ್ಸ್ ಬ್ಯಾಲೆನ್ಸ್ ಬರ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಅಂದರೆ ನಾನು ನಿಮ್ಗೆ ತೋರಿಸ್ತೀನಿ ಏನಂತ. ಸೊ ರೋಹನ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ನಾನು ಕ್ರಿಯೇಟ್ ಮಾಡಿದ್ದೀನಿ. ರೋಹನ್ ಕ್ಯಾಪಿಟಲ್ ಈ ಬಿಲ್ ಮಾಡಿಬಿಟ್ಟು ಏನಂತ ಅದು ಹೇಳ್ತೀನಿ ನಿಮಗೆ, ಯಾಕಂದರೆ ಅರ್ಧಕ್ಕರ್ಧ ಬೇಡ. ಸೊ ಈಗ ರೋಹನ್ ಕ್ಯಾಪಿಟಲ್ ಅಕೌಂಟ್ ಅನ್ನೋದು ಲೆಡ್ಜರ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಈ ರೋಹನ್ ಕ್ಯಾಪಿಟಲ್ 10 ಲಕ್ಷ ಅಂದ್ಕೊಳ್ಳಿ, 10 ಲಕ್ಷ ರೂಪಾಯಿ ಅಂತ ನಾನು ಬರೆದಿದ್ದೇನೆ. ಎಂಟರ್ ಅಂತ ಕೊಡ್ತೀನಿ. ಸೊ ಅವಾಗ 10 ಲಕ್ಷ ಅಂತ ಕೊಟ್ಟಾಗ ಏನಾಗುತ್ತೆ ನೋಡಿ, ಕರೆಂಟ್ ಬ್ಯಾಲೆನ್ಸ್ 10 ಲಕ್ಷ ಇದೆ. ಓಕೆ, 10 ಲಕ್ಷ ಇದೆ. ಸಿ ಆರ್ ಅಂದರೆ ಕೋಟಿ ಅಲ್ಲ, ಸಿ ಆರ್ ಅಂದರೆ ಕ್ರೆಡಿಟು, ಡಿ ಆರ್ ಅಂದರೆ ಡೆಬಿಟ್, ಸರಿನಾ? ಸೊ 10 ಲಕ್ಷ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಡಿ ಆರ್ ಅಂತ ಬರ್ತದೆ. ಯಾವ ರೀತಿ ರೋಹನ್ ಕ್ಯಾಪಿಟಲ್ ನಲ್ಲಿ ರೆಸಿಪ್ಟ್ ಆಗ್ತದೆ? ಕ್ಯಾಶ್ ಅಮೌಂಟ್ ಬಂದು ರೋಹನ್ ಕ್ಯಾಪಿಟಲ್ ಕಂಪನಿಗೆ ಹಾಕಿದ್ದಾರೆ. ಸೊ ಕ್ಯಾಶ್ ಅನ್ನೋದು ನಾವು ಕ್ರಿಯೇಟ್ ಮಾಡೋದು ಅವಶ್ಯಕತೆನೇ ಇಲ್ಲ, ಲೆಡ್ಜರಲ್ಲಿ ಆಟೋಮೆಟಿಕ್ ಆಗಿರುತ್ತೆ. ನೀವು ಇದೆಲ್ಲ ನಾವು ಹೊಸ್ದಾಗಿ ಕ್ರಿಯೇಟ್ ಮಾಡಿರೋದು, ಮೊನ್ನೆ ಗೊತ್ತಲ್ವ, ABC ರಿಟೇಲರು, ಅಡ್ವಾನ್ಸ್, ಪೇಡ್ ಟು ಸಪ್ಲೈಯರ್, ಅದೆಲ್ಲ ಜಸ್ಟ್ 3 ಕ್ಲಾಸ್ ಹಿಂದೆ ನಾವು ಟೈಪ್ ಮಾಡಿದ್ವಿ, ಬಂದಿದೆ. ಇನ್ ಕೇಸ್ ನೀವು ಏನು ಟೈಪ್ ಮಾಡಿಲ್ಲ ಅಂದರೆ ಕ್ಯಾಶ್ ಆಟೋಮೆಟಿಕ್ ಆಗಿರುತ್ತೆ, ಸರಿನಾ? ಸೊ ಕ್ಯಾಶ್ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಅದು ಆಟೋಮೆಟಿಕ್, ನೆಕ್ಸ್ಟ್ ಟೈಮ್ ಸೆಕೆಂಡ್ ಟೈಮ್ ನಾವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಅದೇ ಆಟೋಮೆಟಿಕ್ 10 ಲಕ್ಷ ಅಂತ ಬಂದ್ಬಿಡುತ್ತೆ. ಇವಾಗ ನಾನು ಎಂಟರ್ ಅಂತ ಕೊಡ್ತೀನಿ. ನಿಮಗೆ ನರೇಷನ್ ಅಂತ ಕೇಳ್ತಾ ಇದೆ. ಪ್ರತಿಯೊಂದಕ್ಕೂ ನಾನು ನರೇಷನ್ ಬರೀತೀನಿ, ಯಾಕಂದರೆ ನೀವು ಅಷ್ಟೇ ಬರೆಯಂಗಿದ್ರೆ ಬರಿಬೋದು, ಇಲ್ಲಾಂದ್ರೆ ಇಲ್ಲ. ನಿಮ್ಗೆ ಅರ್ಥ ಆಗಬೇಕು ಅಲ್ವಾ? ನಾವು ಕಲಿತಾ ಇದ್ರೆ ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ಅದಕ್ಕೋಸ್ಕರ ನರೇಷನ್ ಬರೆದ್ರೆ ಈಗ ನಾನು ಸರಿಗೆ ಎಕ್ಸ್ಪ್ಲನೇಷನ್ ಒಂದೊಂದ್ಸತಿ ಮಿಸ್ ಆಗುತ್ತೆ, ಯಾಕಂದ್ರೆ ಲ್ಯಾಂಗ್ವೇಜಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಥರ ಇದು ಸ್ಲ್ಯಾಂಗ್ ಚೇಂಜ್ ಆಗ್ತಿರುತ್ತೆ. ಕನ್ನಡ ಈ ಬೆಂಗಳೂರಲ್ಲಿ ಒಂಥರ ಮಾತಾಡ್ತಾರೆ, ಮೈಸೂರಲ್ಲಿ ಒಂಥರ, ಉತ್ತರ ಕರ್ನಾಟಕದಲ್ಲಿ ಒಂಥರ ಮಾತಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ನರೇಷನ್ ಇಂಗ್ಲೀಷ್ನಲ್ಲಿ ಬರೆದ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನರೇಷನ್ ನಾನು ಏನಂತ ಬರಿತೀನಿ ಅಂದರೆ, ಬೀಯಿಂಗ್ ಈ ಥರ ಬರೆದೆ. ನರೇಷನ್ ಅಂತ ಬರೆದೆ, ಬೀಯಿಂಗ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಬೈ ರೋಹನ್ ಟು ಸ್ಟಾರ್ಟ್ ಎ ಬಿಸ್ನೆಸ್. ಅರ್ಥ ಆಯ್ತಲ್ಲ? ರೋಹನ್ ಬಂದು 10 ಲಕ್ಷ ರೂಪಾಯಿ ಅಮೌಂಟ್ನ ಹಾಕಿದ್ದಾನೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ. ಸೊ ಅದಕ್ಕೆ ಕ್ಯಾಪಿಟಲ್, ಕಂಪನಿ ಕ್ಯಾಪಿಟಲ್ 10 ಲಕ್ಷದ. ನರೇಷನ್ ಇದಾಯಿತು. ಸೊ ಎಂಟರ್ ಅಂತ ಕೊಡ್ತೀನಿ, ಮತ್ತೆ ಎಂಟರ್ ಅಂತ ಕೊಡ್ತೀನಿ. ನನಗೆ ಫಸ್ಟ್ ರೆಸಿಪ್ಟು ಪ್ರಿಂಟ್ ಆಗ್ಬಿಡ್ತು, ಆಟೋಮೆಟಿಕ್ ಪ್ರಿಂಟ್ ಆಗ್ಬಿಡ್ತು. ಓಕೆ. ಸೊ ಇವಾಗ ಹೆಂಗೆ ಗೊತ್ತಾಗುತ್ತೆ ನಮಗೆ ಪ್ರಿಂಟ್ ಆಗಿದೆ ಅಂದರೆ, ನೋಡಿ ರೆಸಿಪ್ಟ್ ನಂಬರ್ 2 ಅಂತ ಬಂತು ಆಟೋಮೆಟಿಕ್ ಆಗಿ. ಇದನ್ನು ನೀವು ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ, ಅದೇ ಗೊತ್ತಾಗುತ್ತೆ. ರೆಸಿಪ್ಟ್ ನಂಬರ್ 1, 2, 3 ಅದೇ ಸೆಕೆಂಡ್ ಮಾಡಿದ್ರೆ ಸೆಕೆಂಡ್ ಆಗುತ್ತೆ, ಥರ್ಡ್ ಮಾಡಿ ಥರ್ಡ್ ಆಗುತ್ತೆ, ಆ ಥರ. ಸೊ ಇವಾಗ ನಿಮಗೆ ಗೊತ್ತಾಯ್ತು. ಸೊ ಇದಾಯಿತು. ಇವಾಗ ನಾನು ಎಸ್ಕೇಪ್ ಅಂತ ಕೊಡ್ತೀನಿ, ಮತ್ತೆ ಎಸ್ಕೇಪ್ ಅಂತ ಕೊಡ್ತೀನಿ, ಮತ್ತೆ ವೌಚರ್ಸ್ಗೆ ಹೋಗ್ತೀನಿ. ವೌಚರ್ಸ್ಗೆ ಹೋಗಿ ಓಕೆ, ಎಸ್ಕೇಪ್ ವೌಚರ್ಸ್ ಬೇಡ, ಕ್ರಿಯೇಟ್ ಲೆಡ್ಜರ್ಗೆ ಹೋಗ್ತೀನಿ. ಲೆಡ್ಜರ್ಗೆ ಹೋದಾಗ ನಾನು ಅವಾಗಲೇ ಹೇಳಿದ್ದೆ ಕ್ಯಾಪಿಟಲ್ ಅಕೌಂಟ್ನೇ ನಾನು ಅವೆಲ್ಲ ಕ್ರಿಯೇಟ್ ಮಾಡಿದ್ದೆ. ಇವಾಗ ಬಂದ್ಬಿಟ್ಟು ಇನ್ನೊಂದು ಅಕೌಂಟ್ನ ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ರಘು ಕ್ಯಾಪಿಟಲ್ ಅಕೌಂಟ್ ಅಂತ ನಾನು ಕ್ರಿಯೇಟ್ ಮಾಡ್ತೀನಿ. ಎಂಟರ್ ಕೊಡ್ತೀನಿ. ಕ್ಯಾಪಿಟಲ್ ಅಕೌಂಟ್ ಎಲ್ಲ ಇದೆ. ಎಂಟರ್.
ಎಂಟರ್ ಎಂಟರ್. ಇಲ್ಲಿ ನೋಡ್ಬೋದು ನೀವು ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರ್ತಾ ಇದೆ, ಗೊತ್ತಲ್ವಾ? ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರ್ತಾ ಇದೆ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಲೆಡ್ಜರ್ ಕ್ರಿಯೇಟ್ ಮಾಡ್ಬೇಕಂದ್ರೆ, ಇವಾಗಲ್ಲ 2 ಪಾರ್ಟ್ ಹಿಂದೆ. ನಾನು ಇವಾಗ ಏನು ಟೈಪ್ ಮಾಡಲ್ಲ, ಜಸ್ಟ್ ಎಂಟರ್ ಎಂಟರ್ ಅಂತ ಕೊಟ್ಕೊಂಡು ಹೋಗ್ತೀನಿ ಅಂತ. ಇದಕ್ಕೆ ನಾನು ಹೇಳಿದ್ದು. ಸೊ ಅವಾಗಲೇ ನಾನು ಡೈರೆಕ್ಟ್ ಇದು ರೆಸಿಪ್ಟಿಂದ ಆಲ್ಟ್ ಸಿ ಅಂತ ಏನು ಬಟನ್ ಕ್ಲಿಕ್ ಕೊಟ್ಟು ಲೆಡ್ಜರ್ ಕ್ರಿಯೇಟ್ ಮಾಡಿದಾಗ ಲೆಡ್ಜರ್ ಕ್ರಿಯೇಷನ್ ಸೆಕೆಂಡರಿ ಅಂತ ಬಂತು. ನಿಮಗೆ ಪ್ರತಿಯೊಂದು ಆಪ್ಷನ್ಸ್ ಇತ್ತು, ಈ ಓಪನಿಂಗ್ ಬ್ಯಾಲೆನ್ಸ್ ಮಾತ್ರ ಇರಲಿಲ್ಲ. ಅಲ್ಲಿ ಟೈಪ್ ಮಾಡೋ ಆಪ್ಷನೇ ಇಲ್ಲ. ಬಟ್ ಇಲ್ಲಿ ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ನ ಟೈಪ್ ಮಾಡೋ ಆಪ್ಷನ್ ಇದೆ, ಅದಕ್ಕೋಸ್ಕರ ಅದು ಸೆಕೆಂಡರಿ ಅಂತ ಬಂತು. ಇದು ಲೆಡ್ಜರ್ ಕ್ರಿಯೇಷನ್ ನಾರ್ಮಲ್ ಅಂತ ಬಂತು ಅಷ್ಟೇ. ಸೊ ಇದು ನಾನೇನು ಸೇವ್ ಮಾಡೋಕೆ ಹೋಗಲ್ಲ, ಎಸ್ಕೇಪ್ ಅಂತ ಕೊಡ್ತೀನಿ, ಮತ್ತೆ ಎಸ್ಕೇಪ್ ಅಂತ ಕೊಡ್ತೀನಿ. ಸೊ ಇವಾಗ ನಾನು ಜಸ್ಟ್ ಇಲ್ಲಿ ನೋಡಿ ರಿಪೋರ್ಟ್ಸ್ ಅಂತ ಇದೆ. ರಿಪೋರ್ಟ್ಸಲ್ಲಿ ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಆ್ಯಂಡ್ ಲಾಸು, ಸ್ಟಾಕ್ ಸಮ್ಮರಿ, ರೇಷಿಯೋ, ಆ ಥರ ಏನೇನೋ ಆಪ್ಷನ್ ನಮಗೆ ಇಲ್ಲಿ ತೋರಿಸ್ತಾ ಇದೆ. ನೀವು ಇದನ್ನು ಬೇರೆ ಡೈರೆಕ್ಟಾಗಿ ಬೇಕಾದ್ರೆ ನೋಡ್ಕೊಬೋದು. ಡಿಸ್ಪ್ಲೇ ಡ್ಯಾಶ್ ಬೋರ್ಡ್ನಲ್ಲಿ ಹೋಗ್ಬಿಟ್ಟು ಈ ಥರ ನೋಡ್ಕೊಬೋದು. ಸೊ ಡ್ಯಾಶ್ ಬೋರ್ಡಲ್ಲಿ ಹೋದಾಗ ಏನಾಗುತ್ತೆ ನೋಡಿ, ನಾವು ಏನು ಇವಾಗ ಜಸ್ಟ್ 10 ಲಕ್ಷ ಅಂತ ನಾವು ಬರೆದ್ವಿ ಕ್ಯಾಪಿಟಲ್ ಅಕೌಂಟಲ್ಲಿ. ರೆಸಿಪ್ಟ್ ನೋಡಿ ಇಲ್ಲಿ 10 ಲಕ್ಷ ನಿಮ್ಗೆ ಬಂದಿದೆ. ನೆಟ್ ಇನ್ಫ್ಲೋ 10 ಲಕ್ಷ ಅಂತ ಬಂದಿದೆ. ಓಕೆ, ಇದರಲ್ಲಿ ನಿಮಗೆ ಪ್ರತಿಯೊಂದು ಗೊತ್ತಾಗುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ನಿಮ್ಮದು ಆಲ್ರೆಡಿ ಕ್ಯಾಶ್ ಏನಿದೆ ಅದು ಎಲ್ಲರೂ ಕ್ಯಾಶ್ ಇನ್ ಹ್ಯಾಂಡಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಇರ್ಬೋದು. 10 ಲಕ್ಷ ಆಲ್ರೆಡಿ ಇದೆ. ಅಂದರೆ ನಾನೀಗ ಏನು ಬಿಸ್ನೆಸ್ ಓಪನ್ ಮಾಡಿದೆ, ಬಿಸ್ನೆಸ್ ಓಪನ್ ಮಾಡಿದಾಗ ಫಸ್ಟ್ ನಾನು ಕ್ರಿಯೇಟ್ ಮಾಡಿದೆ ಕ್ಯಾಪಿಟಲ್ ಅಕೌಂಟ್. ಓಕೆ, ಯಾಕಂದರೆ ನಮಗೆ ಎಲ್ಲೆಲ್ಲಿ ಅಮೌಂಟ್ ಹೋಗ್ತಿದೆ, ಎಲ್ಲಿಂದ ಬರ್ತಿದೆ ಅಂತ ನಮ್ಗೆ ಗೊತ್ತಾಗಬೇಕಲ್ವ. ಸೊ ಅದಕ್ಕೋಸ್ಕರ ಕ್ರಿಯೇಟ್ ಮಾಡಿದೆ. ಇವಾಗ ನಿಮ್ಗೆ ಗೊತ್ತಾಯಿತು ಯಾಕೆ ರೆಸಿಪ್ಟ್ನಲ್ಲಿ ಅದು ಕ್ರಿಯೇಟ್ ಮಾಡಿದೆ. ರೆಸಿಪ್ಟ್ ಅಂದರೆ ಕಸ್ಟಮರ್ ಕೊಡೋದಲ್ಲ, ಈ ಥರ ಪ್ರತಿಯೊಂದಕ್ಕೂ ಅವ್ರಿಗೂ ಕೊಡ್ಬೋದು, ನಾವು ತೊಗೊಬೋದು. ಈ ಥರ ಎಲ್ಲ ಆಪ್ಷನ್ ಇರುತ್ತೆ. ನಾವು ನಿಜ ಜೀವನದಲ್ಲಿ ನಾವು ತಿಳ್ಕೊಂಡಿರೋದು ಬೇರೆ, ಈ ಟ್ಯಾಲಿನಲ್ಲಿ ವರ್ಕ್ ಆಗೋದೇ ಬೇರೆ. ರೆಸಿಪ್ಟ್ ನಮ್ಗೆ ಗೊತ್ತಿರೋ ಅಷ್ಟೇ, ಬಿಲ್ ಬುಕ್ ಅಂತ ಗೊತ್ತು, ರೆಸಿಪ್ಟ್ ಅಂತ ಗೊತ್ತು. ಪಾಪ ನಮ್ಗೇನು ಗೊತ್ತು, ಇದು ಕಲಿತಾ ಇದ್ವಿ ಗೊತ್ತಾಗ್ತದೆ, ಇಲ್ಲ ನಮ್ಗೆ ಗೊತ್ತಾಗ್ತಾನೆ ಇದ್ದಿಲ್ಲ. ಯಾಕೆ ಕಲಿತಾ ಇದ್ವಿ, ನಮಗೆ ಜಾಬ್ ಬೇಕು, ಇಲ್ಲಾಂದ್ರೆ ನನ್ನ ಕೋರ್ಸಲ್ಲಿ ಇದು ಆಪ್ಷನ್ ಇದೆ ಅದಕ್ಕೋಸ್ಕರ ಕಲಿತಾ ಇದ್ದೀನಿ, ಇಲ್ಲಾಂದ್ರೆ ನಾನೇ ಕಲಿತಾ ಇದ್ದೆ ಅಲ್ವಾ. ಸೊ ಅಷ್ಟೇ. ಸೊ ಇವಾಗ ಮತ್ತೆ ವಾಚರ್ಸ್ಗೆ ಹೋಗ್ತೀನಿ. ವಾಚರ್ ಅಂದರೆ ಇದು ವಾಚರ್ ಎಂಟ್ರಿ ಅಂತಲೂ ಕರೀತಾರೆ. ವಾಚರ್ ಎಂಟ್ರಿ ಮಾಡಿ, ರೆಸಿಪ್ಟಲ್ಲಿ ಒಂದು 5 ವಾಚರ್ ಎಂಟ್ರಿ ಮಾಡಿ ಅಂತ ಹೇಳ್ತಾರೆ ಟೀಚರ್. ಅವಾಗ ನಾವು ಒಂದು 5 ಎಂಟ್ರಿ ಮಾಡಬೇಕಾಗುತ್ತೆ ಆ ಥರ. ಅಂದರೆ ಸೊ ಇರುತ್ತೆ. ಎಕ್ಸಾಂಪಲ್ ಈಗ ರೆಸಿಪ್ಟ್ ಇನ್ನೊಂದು ಥರ ರೆಸಿಪ್ಟ್ ಮಾಡೋಣ. ನಾನು ನರೇಷನ್ ಪ್ರತಿಯೊಂದಕ್ಕೂ ಬರೀತೀನಿ, ಯಾಕಂದರೆ ಹೇಳಿದ್ನಲ್ಲ ನಿಮಗೂ ಗೊತ್ತಾಗಲಿ ಅಂತ. ಇವಾಗ ಅಗೇನ್ ಇನ್ನೊಂದು ರೆಸಿಪ್ಟ್ ಏನಂತ ಮಾಡ್ತೀನಿ ನಾನು, ಸೇಲ್ ಅಂತ ಮಾಡ್ತೀನಿ. ಓಕೆ, ಸೇಲ್ಸ್ ಅಂತ ಮಾಡ್ತೀನಿ. ಶಾರ್ಟ್ಕಟ್ ಗೊತ್ತಲ್ವಾ, ನಾನು ಇಲ್ಲಿ ಆಲ್ರೆಡಿ ಹೇಳಿದೆ. ಇಲ್ಲಿ ಅದು ಬೇಕಾದ್ರೆ ತೊಗೊಬೋದು ನೀವು, ನಿಮ್ಗೆ ಗೊತ್ತಾಗುತ್ತೆ. ನಾನು ಅದಕ್ಕೆ ಪಕ್ಕದಲ್ಲಿ ಸೇಲ್ಸ್ ಅಂತ ಹಾಕಿರ್ತೀನಿ, SAL ನೋಡಿ, ಪ್ರಾಡಕ್ಟ್ ಸೇಲ್ಸ್ ಅಂತ ಹಾಕಿದ್ದೀನಿ. ಸೇಲ್ಸಲ್ಲಿ ಪ್ರಾಡಕ್ಟ್ ಸೇಲ್ಸ್ ಇಲ್ಲಿದೆ. ಸೊ ಆಲ್ರೆಡಿ ಅದನ್ನು ಕ್ರಿಯೇಟ್ ಮಾಡಿದ್ದೀನಿ. ಹಂಗೂ ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ, ಅದೇನು ಎಷ್ಟೊತ್ತಾಗುತ್ತೆ, ಒಂದು 10 ಸೆಕೆಂಡು. ಆಲ್ಟ್ ಸಿ ಅಂತ ಕೊಟ್ಟರೆ ಹೋಗುತ್ತೆ, ಇಲ್ಲಾಂದರೆ ಮೇಲ್ಗಡೆ ಕ್ರಿಯೇಟ್ ಅಂತ ಇದೆಯಲ್ಲ, ಯಾವ್ದಾದ್ರು ಮಾಡ್ಕೊಂಡು ನಾನು ಬೆಟರ್ ಆಲ್ಟ್ ಸಿ ಅಂತಲೇ ಕೊಡ್ತೀನಿ. ಆಲ್ಟ್ ಇಟ್ಕೊಂಡು ಸಿ ಅಂತ ಕೊಡ್ತೀನಿ. ಲೆಡ್ಜರ್ ಕ್ರಿಯೇಷನ್ಗೆ ಹೋಯ್ತು. ಇವಾಗ ನಾನು ಸುಮ್ಮನೆ ಬರೀ ಸೇಲ್ಸ್ ಅಂತ ಮಾಡ್ತೀನಿ, ಸರಿನಾ? ಸೇಲ್ಸ್ ಎಂಟರ್. ಇದು ಎಲ್ಲಿ ಬರುತ್ತೆ, ಇಲ್ಲಿ ಸ್ಟಾಕ್ ಗ್ರೂಪ್ಸು ಸೇಲ್ಸಲ್ಲಿ ಬರುತ್ತೆ. ಈ ಥರ ಡೌನಲ್ಲಿ ಹೋಗ್ಬೋದು, ಇಲ್ಲಾಂದರೆ ನೀವು ಜಸ್ಟ್ ಸ್ಟಾರ್ಟಿಂಗಲ್ಲೇ ಸೇಲ್ಸ್ ಅಂತ ಮಾಡಿ ಎಂಟರ್ ಕೊಟ್ಟಿದ ತಕ್ಷಣ ಎಸ್ ಅಂತ ಕೊಡಿ, ಯಾವಾಗ ಸೇಲ್ಸ್ ಎಲ್ಲಿದೆಯೋ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಸೇಲ್ಸ್ ಅಕೌಂಟ್ ಅಂತ ನಿಮಗೆ ಬಂತು. ಸೇಲ್ಸ್ ಅಕೌಂಟ್ ಮೇಲೆ ಕ್ಲಿಕ್ ಕೊಡ್ತೀರಾ. ಎಲ್ಲದಕ್ಕೂ ಯಾವುದು ನಾನು ಟೈಪ್ ಮಾಡೋದು, ಜಸ್ಟ್ ಎಂಟರ್ ಆಯಿತು. ಸೇಲ್ಸ್ ಅಂತ ಬಂದಿದ ತಕ್ಷಣ ನೀವು ನೋಡ್ಬೋದು ಸೇಲ್ಸು ಕ್ರಿಯೇಟ್ ಆಯಿತು. ಲೆಡ್ಜರು ನೇಮ್ ಆಫ್ ದ ಐಟಮ್ ಅಂತ ಬಂದಿದೆ. ನೇಮ್ ಆಫ್ ದ ಐಟಮ್ ಏನಿದೆ ಹೇಳೋಕ್ಕೆ ಏನೂ ಇಲ್ಲ ನನ್ನ ಹತ್ರ. ನಾನು ಐಟಮ್ ಏನೋ ಕ್ರಿಯೇಟೇ ಮಾಡಿಲ್ವಲ್ಲ, ನಾನು ಏನಂತ ಟೈಪ್ ಮಾಡಲಿ, ಹಾಗೆ ಎಂಟರ್ ಅಂತ ಕೊಟ್ಟೆ. ಸೊ ಸೇಲ್ಸು ಎಷ್ಟು ಸೇಲ್ಸ್ ಆಯಿತು, ಒಂದು 35,000 ಅಂತ ಟೈಪ್ ಮಾಡ್ತೀನಿ. 30 ಎಷ್ಟು ಯೂನಿಟ್ ಟೈಮ್ಸ್ 100,000. ಓಕೆ 35,000. ಓಕೆ 35,000 ಇವಾಗ ಕ್ಲಿಯರಾಗಿ ಕಾಣಿಸ್ತದೆ, ಯಾಕಂದ್ರೆ .00 ಮಿಸ್ಸಿಂಗ್ ಅಲ್ವಾ, ಕನ್ಫ್ಯೂಸ್ ಆಯಿತು. ಸೊ DR ಅಂತ ಇದೆ. DRನಲ್ಲಿ ಏನಂತ ಮಾಡ್ತೀನಿ, ಕ್ಯಾಶ್. ಸೇಲ್ ಹೆಂಗಾಯಿತು, ಕ್ಯಾಶ್ ಅನ್ನೋದು ಆಲ್ರೆಡಿ ಇದೆ, ನಾನು ಹೇಳಿದ್ನಲ್ಲ, ಇಲ್ಲಿದ್ದರೆ ಇಲ್ಲೇ ತೊಗೊಬೋದು. ಕ್ಯಾಶ್ ಆಟೋಮೆಟಿಕ್ಕಾಗಿ ಬರ್ಕೊಳ್ಳುತ್ತೆ. ಇವಾಗ ನೋಡಿ ಅರ್ಥ ಆಗ್ತಾ ಇದೆಯಾ, ನಾವು ಆವಾಗಲೇ 10 ಲಕ್ಷ ಹಾಕಿದ್ವಿ. ಇವಾಗ ಸೇಲ್ ಮಾಡ್ತಿರೋ ಕಾರಣ ನಮ್ಮ ಇದು
ಸೇಲ್ ಮಾಡೋದಕ್ಕೆ ನಮಗೆ ಕ್ಯಾಶ್ ಎಷ್ಟು 35,000 ಬಂತು. ಅದಕ್ಕೆ 10,35,000 ನನ್ನ ಕಂಪನಿನಲ್ಲಿ ಈಗ ಇದೆ. ಈ ಬಿಲ್ ಕ್ರಿಯೇಟ್ ಮಾಡಿದ್ರೆ ಇಷ್ಟ ಆಗುತ್ತೆ, ಗೊತ್ತಾಯ್ತಲ್ವಾ? ಸೊ ಈ ರೀತಿ ಇನ್ನೇನು ಅರ್ಥ ಆಗುತ್ತೆ. ನಾನು ಒಂದು 4-5 ಕ್ರಿಯೇಟ್ ಮಾಡಿಬಿಟ್ಟು ಈ ರೆಸಿಪ್ಟ್ ಬಿಟ್ಟು ಪಕ್ಕದ ಇನ್ನೊಂದು ಬೇರೆ ರೆಸಿಪ್ಟ್ ಹೋಗ್ಬಿಟ್ರೆ ರೆಸಿಪ್ಟ್ ಬಿಟ್ಟು ಪೇಮೆಂಟ್ ಹತ್ರ ಎಲ್ಲ ಬರುತ್ತೆ. ಅದಕ್ಕೋದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಏನು ಮಾಡ್ತಾ ಇದೀವಿ ಅಂತ ನಿಮ್ಗೆ ಪರ್ಫೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಸೊ ಇವಾಗ ಸೇಲ್ ಆಗಿದೆ. ಸೊ ಈ ಥರ ಹೇಳ್ತಾರೆ. ಇವಾಗ ಏನು ಅಂದರೆ ಇದ್ರ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಸೇಲ್ ಮಾಡಿದ್ದೀವಿ ಕ್ಯಾಶ್ ಮುಖಾಂತರ. ಏನು ಸೇಲ್ ಮಾಡಿದ್ದೀವಿ? ನನ್ನ ಕಂಪನಿನಲ್ಲಿ ಗೂಡ್ಸ್ ಇದೆ, ಆ ಗೂಡ್ಸ್ನ ನಾನು ಸೇಲ್ ಮಾಡಿದ್ದೀನಿ. ಸೇಲ್ ಮಾಡಿದಾಗ ಕ್ಯಾಶ್ ಇಸ್ಕೊಂಡಿದ್ದೀನಿ ಅವ್ರ ಹತ್ರ, ಕಸ್ಟಮರಿಂದ ಕ್ಯಾಶ್ ಇಸ್ಕೊಂಡಿದ್ದೀನಿ ಅಲ್ವಾ? ಸೊ ಅದಕ್ಕೆ ನರೇಷನ್ ಈ ರೀತಿ ಬರೀತೀನಿ. ಬೀಯಿಂಗ್ ಗೂಡ್ಸ್ ಸೋಲ್ಡ್ ಅಗೇನ್ಸ್ಟ್ ಕ್ಯಾಶ್. ನರೇಷನ್ ಈ ರೀತಿ ನಾನು ಟೈಪ್ ಮಾಡಿದ್ದೀನಿ. ಎಂಟರ್ ಅಂತ ಕೊಡ್ತೀನಿ. ಅಷ್ಟಕ್ಕೆ ಮತ್ತೆ ಎಂಟರ್ ಅಂತ ಕೊಡ್ತೀನಿ. 2 ರೆಸಿಪ್ಟ್ ಆಯಿತು. ಈಗ 3ನೇ ರೆಸಿಪ್ಟು. ಸೊ ಇಲ್ಲಿ ನಾನು ಇನ್ನೊಂದು ನಿಮಗೆ ತಿಳಿಸ್ಕೊಡ್ತೀನಿ. ಏನಂದರೆ ಡೇಟ್ ಅಂತ ಇದೆ ನೋಡಿ, ಡೇಟ್ ಅಂತ ಇದೆ. ಓಕೆ, ಇಲ್ಲಿ ನೋಡಿ ಡೇಟ್ ಅಂತ ಒಂದು ಆಪ್ಷನ್ ಇದೆ. ಡೇಟ್ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಎಜುಕೇಷನ್ ಮೋಡ್ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಎಜುಕೇಷನ್ ಮೋಡ್ 1-2 ಮಾತ್ರ ವರ್ಕ್ ಆಗುತ್ತೆ ಅಂತ. ಸೊ ನೀವು ಮಾಡೋ 1-2 ಮಾತ್ರ ವರ್ಕ್ ಆಗುತ್ತೆ ಅಷ್ಟೇ. ಸೊ ಅದಕ್ಕೆ ನೀವು ಡೇಟ್ ಚೇಂಜ್ ಮಾಡಂಗೆ ಇದರಲ್ಲಿ ಚೇಂಜ್ ಮಾಡ್ಕೊಬೋದು. ಯಾಕಂದ್ರೆ ಕೆಲವೊಂದು ಕೈ ಇಂಟರ್ನೆಟ್ ಫೇಲ್ಯೂರ್ ಆ ಥರ ಆದಾಗ ಆಟೋಮೆಟಿಕ್ ಆಗಿ ಇಂಟರ್ನೆಟ್ ಇಲ್ಲ ಅಂದರೆ ಏನಾಗುತ್ತೆ ಅಂತ ಗೊತ್ತಲ್ಲ, ಡೇಟ್ ಅದೆಲ್ಲ ಮಿಸ್ಸಿಂಗ್ ಆಗುತ್ತೆ. ಸೊ ಆಗ ಮ್ಯಾನ್ಯುಯಲ್ ಆಗಿ ಡೇಟ್ ಚೇಂಜ್ ಮಾಡೋ ಅಲ್ಲಿ ಮಾಡ್ಬೋದು. ಎಜುಕೇಷನ್ ಮಾಡಲು 1-2 ಮಾತ್ರ ವರ್ಕ್ ಆಗುತ್ತೆ, 3-4 ಎಲ್ಲ ವರ್ಕ್ ಆಗಲ್ಲ. ಓಕೆ, ಅದನ್ನು ನಿಮಗೆ ಹೇಳಬೇಕು, ಯಾಕಂದರೆ ಹೇಳಲೇಬೇಕಲ್ವ. ರಿಸೆಪ್ಟ್ ಮಾಡ್ತಾ ಇದೀವಿ, ಡೇಟ್ ಯಾವುದೋ ಇದೆ ಅಂದ್ಬಿಟ್ಟು ನಿಮಗೆ ಇದು ಬರಬಾರ್ದು, ಕ್ವಶನ್ಸ್ ಬರಬಾರ್ದು, ಅದಕ್ಕೋಸ್ಕರ. ಸೊ ಇಲ್ಲಿ ನೆಕ್ಸ್ಟು ರೆಸಿಪ್ಟು. ಈಗ ಇದು ಬೇರೆ ಥರ ಮಾಡ್ತೀವಿ. ಕ್ಯಾಶ್ ಬಂದು ರಿಸೀವ್, ಯಾರ್ದಾದ್ರೂ ಕ್ಯಾಶ್ ಬಂದು ರಿಸೀವ್ ಮಾಡ್ಕೊತೀನಿ. ಅದಕ್ಕೆ ಏನಂತ ಮಾಡ್ತೀನಿ, ಯಾವುದೋ ಒಂದು ಎಂಟ್ರಿ, ಫಾರ್ ಎಕ್ಸಾಂಪಲ್ ಈ ಥರ ಬರ್ಕೊತೀನಿ. ಮತ್ತೆ ಆಲ್ಸಿ ಅಂತ ಕೊಡ್ತೀನಿ. ಆಲ್ಸಿ ಅಂತ ಕೊಟ್ಬಿಟ್ಟು ಇಲ್ಲಿ ಒಂದು ನೇಮ್ ಹಾಕ್ತೀನಿ. ಯಾವ ಟ್ರೇಡರ್ಸ್ ನೇಮ್, ಟ್ರೇಡರ್ಸ್ ಯಾಕಂದ್ರೆ ಕಂಪನಿ ಹೆಸರು ಹಾಕ್ತೀನಿ. ಶರ್ಮಾ ಟ್ರೇಡರ್ಸ್ ಅಂತ ಹಾಕ್ತೀನಿ. ಎಂಟರ್ ಕೊಡ್ತೀನಿ. ಅಂಡರ್ ಬಂದು ಸಂಡೇ ಡೆಟಾರ್ಸ್ ಅಂತ ಹಾಕ್ತೀನಿ. ಸಂಡೇ ಡೆಟಾರ್ಸ್ ಅಂತ ಹಾಕ್ತೀನಿ. ನಾನು ಸಂಡೇ ಡೆಟಾರ್ಸ್ ಮತ್ತು ಸಂಡೇ ಕ್ರೆಡಿಟಾರ್ಸ್ ಬಗ್ಗೆ ಒಂದು 3 ರೂಲ್ಸ್ ಇದೆ, ಅದನ್ನ ಹೇಳ್ತೀನಿ. ರೆಸಿಪ್ಟ್ ಆದ್ಮೇಲೆ ಹೇಳ್ತೀನಿ. ಅದು ಹೇಳಾದ್ಮೇಲೆ ನಿಮಗೆ ಹೋಗ್ತೀನಿ. ಅದು ಚಿಕ್ಕದು ಬೇಗ, ಅಂದ್ರೆ ಆ ಥರ ಬ್ರೋಡಾಗಿ ಹೇಳಿಯಲ್ಲ. ಯಾಕಂದ್ರೆ ವ್ಯಕ್ತಿ ಮೇಲೆ ಚೇಂಜ್ ಆಗುತ್ತೆ ಅದು, ಸಂಡೇ ಕ್ರೆಡಿಟಾರ್ಸ್ ಮತ್ತು ಡೆಟಾರ್ಸ್. ಅದಕ್ಕೆ ಸೊ ಅದನ್ನ ಹೇಳ್ತೇನೆ. ಇವಾಗ ಸದ್ಯಕ್ಕೆ ನಾವು ಲೆಡ್ಜರ್ ಕ್ರಿಯೇಟ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ಫುಲ್ ಇದು ಮುಗಿಸ್ಬಿಡೋಣ, ಏನು ರೆಸಿಪ್ಟ್ ಮುಗಿಸ್ಬಿಡೋಣ. ಅವಾಗ ನಮಗೆ ಒಂದು ಐಡಿಯಾ ಬರ್ತವೆ ರೆಸಿಪ್ಟ್ ಅಂದ್ರೆ ಹಿಂಗಂತ. ಸೊ ಶರ್ಮಾ ಟ್ರೇಡರ್ಸ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು. ಶರ್ಮಾ ಟ್ರೇಡರ್ಸ್ ಅಂದ್ರೆ ಒಬ್ರು ಇದು ಕಂಪನಿ ಅಂತ ನಿಮ್ಗೆ ಗೊತ್ತಾಯ್ತು. ಸೊ ಅವ್ರು ಬಂದ್ಬಿಟ್ಟು ಎದ್ರಲ್ಲಿ ಬರ್ತಾರೆ, ಸಂಡೇ ಡೆಟಾರ್ಸ್ ಅಲ್ಲಿ ಬರ್ತಾರೆ. ಇದು ಡೆಟಾರ್ಸ್ ಅನ್ನಲ್ಲ, ಯಾಕಂದ್ರೆ ಬಿ ಸೈಲೆಂಟ್ ಅಂತ ಡೆಟಾರ್ಸ್ ಅಂತ ಕರಿತವೆ. ಎಂಟರ್, ಇದರಲ್ಲಿ ಏನು ತಲೆ ಕೆಸ್ಕೊಂಡು ಹೇಳಿದ್ರೆ ಎಂಟರ್ ಕೊಟ್ಕೊಂಡು ಹೋಗ್ತಾರೆ. ಶರ್ಮಾ ಟ್ರೇಡರ್ಸ್ ಇವ್ರ ಹತ್ರ ಒಂದು 20,000 ಎಂಟರ್. ಸೊ ಇಲ್ಲಿ ಈ ಥರ ಬಂತು. ಈ ರೀತಿ ಬಂದಾಗ ನಾನು ನಿಮ್ಗೆ ಇದೆಲ್ಲ ಗೊತ್ತಾಗುತ್ತೆ ಬರ್ತಾ ಆನ್ ಅಕೌಂಟ್ ಅಂದರೆ ಏನು, ನ್ಯೂ ರೆಫರೆನ್ಸ್ ಅಂದರೆ ಏನು, ಅಗೇನ್ಸ್ಟ್ ರೆಫರೆನ್ಸ್, ಅಡ್ವಾನ್ಸ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಇವಾಗ ಸದ್ಯಕ್ಕೆ ನಾನು ಆನ್ ಅಕೌಂಟ್ ಅಂತಾನೆ ಹಾಕ್ತೀನಿ. ಆನ್ ಅಕೌಂಟ್ ಅಂತ ಹಾಕ್ಬಿಟ್ಟು ಅದೇ ಆಟೋಮೆಟಿಕ್ಕಾಗಿ 20,000 ನಾನು ಟೈಪ್ ಮಾಡಿದ್ದು ಬಂತು. ಎಂಟರ್ ಅಂತ ಕೊಡ್ತೀನಿ. ಇವಾಗ DR ಅಂದರೆ ಎದಕ್ಕೆ, ಕ್ಯಾಶ್. ಇದು ನಾನು ಕ್ಯಾಶ್ಗೆ ಹಾಕ್ತೀನಿ, ಸರಿನಾ? ಕ್ಯಾಶ್ ಇವಾಗ ಗೊತ್ತಾಗ್ತದೆ ನಿಮಗೆ ಒಂದೊಂದೇ ಲೆಡ್ಜರ್ ಕ್ರಿಯೇಟ್ ಮಾಡೋದು, ಅಂದರೆ ವೌಚರ್ಸ್ ಎಂಟ್ರಿ ಕ್ರಿಯೇಟ್ ಮಾಡೋದು ಗೊತ್ತಾಗ್ತದೆ. ಇವಾಗ ನೋಡಿ 20,000. ಇವಾಗ ಆವಾಗಲೇ ಎಷ್ಟಿತ್ತು, 10 ಲಕ್ಷ ಇತ್ತು. ಆವಾಗಲೇ ಯಾವುದು ನಾವು ಏನು ಮಾಡಿದ್ವಿ, ಗೂಡ್ಸ್ನ ಸೇಲ್ ಮಾಡಿದ್ವಿ. ನಮಗೆ ಎಷ್ಟು ಕಂಪನಿ 35,000 ಸೇಲ್ ಮಾಡಿದ್ವಿ. 10,35,000 ಆಯಿತು. ಇವಾಗ 20,000 35 ಇದ್ದಿದ್ದು 45 55 ಅಂದರೆ 10,55,000 ಆಯಿತು ಅಲ್ವಾ? ಸೊ ಇವಾಗ ನರೇಶನ್ ನಾನು ಏನಂತ ಬರಿತೀನಿ, ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಶರ್ಮಾ ಟ್ರೇಡರ್ಸ್ ಆನ್ ಅಕೌಂಟ್. ಓಕೆ, ಈ ರೀತಿ ನಾನು ಬರೀತಾನೆ. ಸೊ ಶರ್ಮಾ ಟ್ರೇಡರ್ಸ್ ಇಂದ ನಮಗೆ ಕ್ಯಾಶ್ ಬಂದಿದೆ.
ಬೀಯಿಂಗ್ ಕ್ಯಾಶ್. ಓಕೆ, ರಿಸೀವ್ ಸ್ಪೆಲ್ಲಿಂಗ್ ತಪ್ಪು ಬರ್ತಿದೆ. ಸೊ ಈ ಥರ ಗೊತ್ತಾಯ್ತಲ್ಲ, ಶರ್ಮಾ ಟ್ರೇಡರ್ಸ್ ನನಗೆ ಅಮೌಂಟ್ ಬಂದಿದೆ. ಸೊ ಬೀಯಿಂಗ್ ಕ್ಯಾಶ್ ಇಶ್ಯೂಡ್ ಫ್ರಮ್ ದ ಶರ್ಮಾ ಟ್ರೇಡರ್ಸ್ ಆನ್ ಅಕೌಂಟ್. ಎಂಟರ್ ಅಕ್ಸೆಪ್ಟ್ ಆಯಿತು. ಸೊ ಇವಾಗ ಲಾಸ್ಟ್ ಇನ್ನೊಂದು ವಾಚರ್ ಮಾಡಿಬಿಟ್ಟು ನಾವು ರೆಸಿಪ್ಟ್ನ ಇಲ್ಲಿಗೆ ಎಂಡ್ ಮಾಡಿ ಬೇರೆ ಹೋಗೋಣ. ಸೊ ಇಲ್ಲಿ ಬೇರೆ ಬೇರೆ ವಿಧ ಮಾಡ್ತಾನೆ, ಯಾಕಂದರೆ ನಿಮಗೆ ಗೊತ್ತಾಗಬೇಕಲ್ವ ಎಕ್ಸಾಂಪಲ್, ಅದಕ್ಕೆ ಇನ್ನೂ ವಿಧಾನ ತೋರಿಸ್ತಾನೆ. ಇವಾಗ ಸದ್ಯಕ್ಕೆ ಇದಿರಲಿ, ಯಾಕಂದರೆ ಜಿ ಎಸ್ ಟಿ ಫಿಲ್ ಮಾಡಿ ಅದೆಲ್ಲ ಲಾಸ್ಟಲ್ಲಿ. ಜಿ ಎಸ್ ಟಿ ಅದ್ರಲ್ಲಿ ನಾನು ಇನ್ನೂ ಏನು ಫಿಲ್ ಮಾಡಿಲ್ಲ, ಇನ್ನು ಗೂಡ್ಸೂ ಕ್ರಿಯೇಟ್ ಮಾಡಿಲ್ಲ. ಅಲ್ಲಿ ಅವೆಲ್ಲ ಕೇಳ್ತಲ್ಲ, ಗೂಡ್ಸ್ ಅಂತ ಕೇಳ್ತು, ಸೇಲ್ ಮಾಡ್ತಾ ಏನು ಗೂಡ್ಸು, ನಾನು ಗೂಡ್ಸೇ ಬರ್ದಿಲ್ಲ ಅಲ್ಲಿ. ಅದೆಲ್ಲ ಆಪ್ಷನ್ ಇದೆ. ಓಕೆ, ಅದೆಲ್ಲ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರಲ್ಲಿ ಹೋದರೆ ಗೊತ್ತಾಗುತ್ತೆ. ಮತ್ತು ಇನ್ನೊಂದರಲ್ಲಿ ಮತ್ತೆ ಅಗೇನ್ ಸೇಮ್ ಮಾಡ್ಕೊತೀನಿ. ಇಷ್ಟೊತ್ತು ನಾನು ಕ್ಯಾಶ್ ಯೂಸ್ ಮಾಡಿದೆ, ಇವಾಗ ಅದ್ರ ಬದಲು ಬ್ಯಾಂಕ್ ಅಕೌಂಟ್ಗೆ ಹೋಗೋ ಥರ ಯೂಸ್ ಮಾಡ್ಕೊತೀನಿ ಅಷ್ಟೇ. ಸೇಮ್ ಅದೇ ಥರ ಲಾಸ್ಟ್ ಶರ್ಮಾ ಟ್ರೇಡರ್ಸಿಂದ ನಾನು ಕ್ಯಾಶ್ ರಿಸೀವ್ ಮಾಡಿಕೊಂಡು ಅದೇ ಥರ ನಾನು ಬೇರೆ ಕಂಪನಿಯಿಂದ ರಿಸೀವ್ ಮಾಡ್ಕೊತೀನಿ, ಬಟ್ ಕ್ಯಾಶ್ ಬದಲು ಬ್ಯಾಂಕ್ ಹೋಗುತ್ತೆ. ಆ ಥರ ಒಂದು ಕ್ರಿಯೇಟ್ ಮಾಡ್ಕೊತೀನಿ. ಇವಾಗ ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಸೊ ಓಕೆ, ನಾನು ಟೈಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ ಟೈಪ್ ಮಾಡಿದ್ರೆ ಬರೋದಿಲ್ಲ. ಟೈಪ್ ಮಾಡಿದ್ರೆ ನೀವೇನೇ ಟೈಪ್ ಮಾಡು, ರೈಟ್ ಸೈಡಲ್ಲಿ ಏನಿದೆಯೋ ಅದೇ ಬರೋದು. ಓಕೆ, ಅದು ಮರ್ತೋಗ್ಬಿಟ್ಟೆ ಸಡನ್ನಾಗಿ, ಫುಲ್ ಡೀಪಾಗಿ ಹೋಗ್ಬಿಟ್ಟಿದ್ದು ರೆಸಿಪ್ಟಲ್ಲಿ. ಸೊ ಅದಕ್ಕೋಸ್ಕರ ಆಲ್ಟ್ ಸಿ ಕ್ಲಿಕ್ ಕೊಡ್ತೀನಿ, ಇಲ್ಲಾಂದರೆ ಮೇಲೆ ಕ್ರಿಯೇಟ್ ಕೊಡ್ಕೊಬೋದು. ಲೆಡ್ಜರಲ್ಲಿ ನಾನು ಆಲ್ಟ್ ಸಿನೇ ಕೊಡ್ತೀನಿ, ಆಲ್ಟ್ ಇಟ್ಕೊಂಡು ಸಿ ಅಂತ ಕೊಡ್ತೀನಿ. ಲೆಡ್ಜರ್ ಕ್ರಿಯೇಷನ್ಗೆ ಹೋಯ್ತು. ಇಲ್ಲಿ ಬಂದುಬಿಟ್ಟು ಝೆನಿತ್ ಟೆಕ್ ಸೊಲ್ಯೂಷನ್ಸ್ ಅಂತ ನಾನು ಒಂದು ಕಂಪನಿ ಕ್ರಿಯೇಟ್ ಮಾಡಿದೆ. ಅಂಡರ್ ಇದು ಸಹ ಸಂಡೇ ಡಾಟ್ಸ್ ಅಲ್ಲೇ ಇರಲಿ. ಸೊ ಗೊತ್ತಲ್ವಾ, ಈ ಥರ ಎಂಟರ್. ಸೊ ಝೆನಿತ್ ಸೊಲ್ಯೂಷನ್ಸ್ ಅಂತ ಬಂತು. ಇಲ್ಲಿ ಒಂದು 75,000 ಅಂತ ಬರಿತೀನಿ. 75,000 75 1 2 3 ಓಕೆ, 75,000 ಅಂತ ಬರಿತೀನಿ. ಇಲ್ಲೂ ಸಹ ನಾನು ಆನ್ ಅಕೌಂಟೇ ಹಾಕ್ತೀನಿ. ಆನ್ ಅಕೌಂಟ್ ಅಂತ ಬರಿತೀನಿ, ಮತ್ತೆ ಎಂಟರ್ ಅಂತ ಕೊಡ್ತೀನಿ, ಮತ್ತೆ ಎಂಟರ್ ಅಂತ ಕೊಡ್ತೀನಿ. ನೆಕ್ಸ್ಟು ಡಿ ಆರ್ ಬಂತು. ಡಿ ಆರ್ ಇಲ್ಲಿ ಏನಾಗುತ್ತೆ, ಬ್ಯಾಂಕ್ ನೇಮ್. ನಾನು ಬ್ಯಾಂಕ್ ನೇಮ್ ಆಲ್ರೆಡಿ ತುಂಬ ಕ್ರಿಯೇಟ್ ಮಾಡಿದ್ದೆ, ಪರವಾಗಿಲ್ಲ. ಇನ್ನೊಂದು ಬ್ಯಾಂಕ್ ಕ್ರಿಯೇಟ್ ಮಾಡೋಣ, ಏನಾಗುತ್ತೆ ಅಲ್ವಾ, ಅದಕ್ಕೇನು ದುಡ್ಡು ಕೊಡೋಂಗೆ ಏನಿಲ್ವಲ್ಲ. ಸೊ ಆಲ್ಟ್ ಇಟ್ಕೊಂಡು ಸಿ ಅಂತ ಕೊಡ್ತೀನಿ. ಲೆಡ್ಜರ್ ಕ್ರಿಯೇಷನ್ಗೆ ಹೋಗುತ್ತೆ. ಇವಾಗ ಯಾವುದಾದ್ರೂ ಒಂದು ಬ್ಯಾಂಕು, ಯಾವ ಬ್ಯಾಂಕ್ ಕ್ರಿಯೇಟ್ ಮಾಡೋಣ? ಕೆನರಾ ಆಗಿದೆ, ಎಸ್ ಬಿ ಐ ಆಗಿದೆ ಅನ್ಸುತ್ತೆ. ಸೊ ವಿಜಯ ಬ್ಯಾಂಕ್ ಅಂತಲೇ ಮಾಡೋಣ, ಇಲ್ಲ ಐ ಸಿ ಐ ಬ್ಯಾಂಕ್ ಮಾಡಿಬಿಡೋಣ ಬೆಸ್ಟ್. ಓಕೆ, ಐ ಸಿ ಐ ಬ್ಯಾಂಕ್ ಅಂತ ಇದೆ. ಎಂಟರ್ ಅಂತ ಕೊಡ್ತೀನಿ. ಇದು ಐ ಸಿ ಐ ಬ್ಯಾಂಕ್ ಅಂದರೆ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಗೊತ್ತಲ್ಲ, ಬ್ಯಾಂಕ್ ಅಕೌಂಟ್ಸ್ನಲ್ಲಿ ಬರುತ್ತೆ. ಬ್ಯಾಂಕ್ ಅಕೌಂಟಲ್ಲಿ ಬರುತ್ತೆ. ಬ್ಯಾಂಕ್ ಅಕೌಂಟ್ ಹೋಗ್ತೀನಿ. ಎಂಟರ್. ಸೊ ಇವಾಗ ಝೆನಿತ್ ಟೆಕ್ ಸೊಲ್ಯೂಷನ್ ಇದೇ ಬೇರೆ ರೀತಿ ವರ್ಕ್ ಆಯಿತು ನೋಡಿ. ಝೆನಿತ್ ಟೆಕ್ ಸೊಲ್ಯೂಷನ್ ಇದೆ. ಇಲ್ಲಿ ನಾನು ಅವರು ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಅವರಿಂದ ನಮಗೆ ಪೇಮೆಂಟ್ ರಿಸೀವ್ ಆಗಿದೆ 75,000 ರೂಪಾಯಿ. ಅದು ಎಲ್ಲಿ ರಿಸೀವ್ ಆಗಿದೆ? ಐ ಸಿ ಐ ಬ್ಯಾಂಕಲ್ಲಿ ರಿಸೀವ್ ಆಗಿದೆ. ಬಟ್ ಇಲ್ಲಿ ನೋಡಿ, ಕರೆಂಟ್ ಬ್ಯಾಲೆನ್ಸು 75,000 ತೋರಿಸಿದೆ. ನಮ್ಗೆ ತೋರಿಸ್ಬೇಕಾಗಿದ್ದೇನು, ಆಮೇಲೆ 1055 ಇತ್ತು ಪ್ಲಸ್ 75 ಅಂದರೆ 11 ಲಕ್ಷ ಚಿಲ್ಲರೆ ತೋರಿಸ್ಬೇಕು. ಇಲ್ಲಿ ನಮಗೆ ಈ ಥರ ತೋರಿಸಿದೆ. ಯಾಕೆ ಈ ಥರ ತೋರಿಸ್ತಾ ಇದೆ ಅಂದರೆ, ನಮಗೆ ಗೊತ್ತಲ್ವ, ಈಗ ನಮ್ಮ ಹತ್ರನೇ ಒಂದು ನಾರ್ಮಲ್ ಪರ್ಸನು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರುತ್ತೆ, ಒಂದು 2-3 ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ ಅಲ್ವಾ. ಸೊ ಆ ಬ್ಯಾಂಕಲ್ಲಿ ಅಕೌಂಟ್ ಇರೋ ಅಮೌಂಟ್ ಅದಕ್ಕೆ, ಇನ್ನೊಂದು ಬ್ಯಾಂಕಲ್ಲಿ ಅಕೌಂಟ್ ಇರೋದು ಅದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ವಾ. ಈ ಬ್ಯಾಂಕಲ್ಲಿ 1,000 ರೂಪಾಯಿ ತಂದ್ಕೊಳ್ಳಿ, ಅದು ಅದರದ್ದು. ಈ ಬ್ಯಾಂಕಲ್ಲಿ 3,000 ಆಯ್ತು ತಂದ್ಕೊಳ್ಳಿ, ಅದು ಅದರದ್ದು. ಆ ಥರ ವರ್ಕ್ ಆಗುತ್ತೆ. ಹಂಗೆ ಈ ಕಂಪನೀಸಲ್ಲಿ ನಾವು ರೆಸಿಪ್ಟ್ ಕ್ರಿಯೇಟ್ ಮಾಡಿದಾಗಲೂ ಅದೇ ರೀತಿ ವರ್ಕ್ ಆಗುತ್ತೆ. ಇಷ್ಟೊತ್ತು ನಾವು ಕ್ಯಾಶ್ ಯೂಸ್ ಮಾಡಿದ್ವಿ, ಕ್ಯಾಶ್ ಗೊತ್ತಲ್ವಾ, ಅದು ತೋರಿಸಿದ್ರೆ ನಮ್ಮ ಹತ್ರ ಕ್ಯಾಶ್ ಇಷ್ಟ ಐತಿ ಅಂತ ತೋರಿಸ್ತಾ ಇದ್ದು. ಇಲ್ಲಿ ಅವರು ಅಕೌಂಟ್ ಕಳಿಸಿದ್ದಾರೆ, ಅಕೌಂಟನ್ನು ಐ ಸಿ ಐ ಸಿ ಬ್ಯಾಂಕ್ ಕಳಿಸಿದ್ದಾರೆ, ಅದು ನಿಮ್ಮ ಕಂಪನಿಗೆ. ಸೊ ಅದಕ್ಕೆ 75,000 ರೂಪಾಯಿ ಇದೆ ಅಂತ ನಿಮಗೆ ತೋರಿಸ್ತಾ ಇದೆ. ಸರಿನಾ? ಇದು ನಿಮ್ಗೆ ಗೊತ್ತಾಯ್ತು. ಎಂಟರ್
ಇನ್ಫಾರ್ಮೇಶನ್ ಇಲ್ಲಿ ಬಂದಿದೆ. ಹೆಂಗ್ ಕಳ್ಸಿದ್ರು ಅವರು? ಕಳಿಸ್ಬೇಕಂದ್ರೆ ಅದಕ್ಕೆ ನಂಬರ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದಕ್ಕೆ ನಂಬರ್ಸ್ ಚೆಕ್ ಮೇಲೆ ಕೆಳಗಡೆ ನಂಬರ್ಸ್ ಇರುತ್ತೆ, ಹಿಂಗ್ ಯಾವುದೋ ಒಂದು ನಂಬರ್ಸ್ ಇರುತ್ತೆ, ಬೇಕಾದ್ರೆ ಟೈಪ್ ಮಾಡ್ಬೋದು, ಇಲ್ಲ ಎಂಟ್ರಿ ಕೊಡ್ಕೊಬೋದು. ಆಮೇಲೆ ಕಳಿಸಿದ ಡೇಟು ನಾನು ಆಲ್ರೆಡಿ ಹೇಳಿದ್ರು 1-2 ಬಿಟ್ ಚೇಂಜ್ ಆಗಲ್ಲ ಅಂತ, ನೋಡಿ ಆ ಥರ ಆಗಲ್ಲ ಅದಕ್ಕೆ. ಸೊ 1-2 ಯಾವ್ದಾದ್ರು ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಬ್ಯಾಂಕ್ ನೇಮು ಅವ್ರ ಬ್ಯಾಂಕ್ ನೇಮು, ನಿಮಗೆ ಟ್ರಾನ್ಸಾಕ್ಷನ್ ಟೈಪ್ ಅವ್ರು ಯಾವ ಬ್ಯಾಂಕ್ ಕೊಟ್ಟರು ನಮಗೆ ಏನು ಗೊತ್ತಲ್ವಾ. ಸೊ ಆ ರೀತಿ ಅವರು SBI ಬ್ಯಾಂಕ್ ಕೊಟ್ಟರು ಅಂದ್ಕೊಳ್ಳಿ, ಇಲ್ಲಾಂದ್ರೆ ಬ್ಲ್ಯಾಂಕ್ ಬಿಟ್ಬಿಡಿ, ಯಾಕೆ ಇವಾಗ ಸದ್ಯಕ್ಕೆ ಬೇಡ, ಸುಮ್ಮನೆ ನಾಟ್ ಅಪ್ಲಿಕೇಬಲ್ ಅಂತ ಕೊಟ್ಬಿಟ್ಟು ಎಂಟರ್ ಕೊಡಿ. ಆ ನರೇಶನ್ ಈ ರೀತಿ ಟೈಪ್ ಮಾಡ್ತೀನಿ ನಾನು. ಬೀಯಿಂಗ್ ರಿಸೀವ್ಡ್ ಫ್ರಮ್ Zenith Tech Viva Bank. So being payment received from Zenith Tech Solution Viva ICICI Bank. ನರೇಶನ್ ಅಂತ ಟೈಪ್ ಮಾಡಿ ಎಂಟರ್ ಅಂತ ಕೊಡ್ತೀನಿ. ಸೊ ಮುಗೀತು. ರೆಸಿಪ್ಟ್ ಅಲ್ಲಿ ನಾನು ಈಗ ನಿಮ್ಗೆ ತೋರಿಸ್ಬೇಕಾಗಿದ್ದು ಇನ್ಫಾರ್ಮೇಶನ್ ಎಲ್ಲ ನಿಮ್ಗೆ ತೋರಿಸ್ತಾರೆ. ಈಗ ನಾನು ನೆಕ್ಸ್ಟ್ ಬೇರೆದಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಸಂಡೇ ಡೆಟೋರ್ಸ್ ಮತ್ತು ಸಂಡೇ ಕ್ರೆಡಿಟರ್ಸ್ ಬಗ್ಗೆ ಈಗ ತಿಳ್ಕೊಳ್ಳೋಣ ನಾವು.